ನಾವು ಸಂತೋಷವಾಗಿದ್ದಾಗ ನಮಗೇನು ಅನುಭವಕ್ಕೆ ಬರುತ್ತಪ್ಪ, ನಮ್ಮೊಳಗಡೆ ಇರ್ತಕ್ಕಂಥ ಚೇತನ ದೊಡ್ಡದಾಗೋ ಹಂಗೆ ಕಾಣಿಸ್ತದೆ. ಹೌದಲ್ಲ? ಸಂತೋಷ ಆದಾಗ ಏನು ಅನುಭವ? ನಾವು ಹರಡ್ತಾ ಇದ್ದಂಗೆ, ಹಬ್ಬತಾ ಇದ್ದಂಗೆ ಅನುಭವ ಬರ್ತದೆ. ಹಾಗೆ ನಾವು ದುಃಖಿಗಳಾದಾಗ ಏನು ಅನ್ನಿಸ್ತದೆ, ನಮ್ಮನ್ನು ಯಾರೂ ಅದುಮದಂಗೆ ಅನ್ನಿಸ್ತದೆ. ಯಾವುದೋ ನಮ್ಮ ಒಳಗಡೆ ಒಂದು ವಸ್ತು ಸಂಕೋಚ ಆದಂಗೆ ನಮಗೆ ಅನುಭವಕ್ಕೆ ಬರ್ತದೆ. ಆ ನಮ್ಮ ಒಳಗಿರ್ತಕ್ಕಂಥ ಚೇತನ ಯಾವುದು ವಿಕಸಿತವಾಗತ್ತೆ, ಯಾವುದು ಸಂಕೋಚವಾಗ್ತದೆ, ಇದನ್ನು ತಿಳ್ಕೊಳ್ಳೋದೇ ಅಧ್ಯಾತ್ಮ. ಪ್ರಸಾರ ಸತು ವಿಜ್ಞೇಯ ಅಂತ ಹೇಳಿದೆ. ನಮ್ಮ ಒಳಗಡೆ ಯಾವುದೋ ಒಂದು ಹರಡ್ತಾ ಇದೆ, ಅದನ್ನು ತಿಳ್ಕೊಳ್ಬೇಕು. ಅದೇ ಬಹಳ ಮುಖ್ಯವಾದ ಜ್ಞಾನ ಅಂತ ಹೇಳಿದ್ದಾರೆ. ಜ್ಞಾನ ಅಂದರೆ ಇನ್ಫಾರ್ಮೇಷನ್ ಅಲ್ಲ, ಸೂಚನೆಗಳಲ್ಲ, ಬೇರೆ ಬೇರೆ ವಿಷಯಗಳನ್ನ ತುಂಬಿಕೊಳ್ಳೋದಲ್ಲ. ಜ್ಞಾನವನ್ನು ಯಾವುದು ಸೂಚನೆಗಳನ್ನು ತೆಗೆದುಕೊಳ್ತಕ್ಕಂಥ ಪಾತ್ರೆ ಏನಿದೆ ನಮ್ಮೊಳಗಡೆ, ಅದನ್ನು ತಿಳ್ಕೊಳ್ಕೊಳ್ಳೋದೇ ನಿಜವಾದ ಜ್ಞಾನ. ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋದೇ ನಿಜವಾದ ಜ್ಞಾನ ಆಗ್ತದೆ. ಇವತ್ತು ಮುಗುಳ್ನಗೆ ಧ್ಯಾನ ಮಾಡೋಣ. ಆರಾಮಾಗಿ ಕೂತ್ಕೊಳ್ಳಿ. ಇವಾಗ ನೀವು ಮುಗುಳು ನಗಬೇಕಾದ್ರೆ ಏನಾಗತ್ತೆ, ಮುಖ ಅರಳದಂಗೆ ಆಗ್ತದೆ ಅಲ್ವಾ? ಕೆಲವು ಸಲ ಬರೀ ಮುಖದಲ್ಲಿ ಮಾತ್ರ ನಗೆ ಇರ್ತದೆ, ಅದು ಒಳಗಿಂದ ಬರೋದಿಲ್ಲ. ನಿಮ್ಮ ಹೃದಯದಿಂದ ಆ ನಗು ಉಕ್ಕು ಬಂದಾಗ ಒಳಗಡೆ ಎಲ್ಲ ಪೂರ್ಣವಾಗಿ ನಮ್ಮ ಚೈತನ್ಯವೇ ಹಗುರವಾಗಿಬಿಡ್ತದೆ. ಈ ಒಂದು ಚಿಕ್ಕ ಮಗು ನಗೋದಕ್ಕೂ ದೊಡ್ಡವ್ರು ನಗೋದಕ್ಕೂ ವ್ಯತ್ಯಾಸ ಏನು ಗೊತ್ತಾ? ಚಿಕ್ಕ ಮಗು ಇಡೀ ಶರೀರದಿಂದ ನಗ್ತದೆ, ಆದರೆ ಕಣಕಣವೂ ನಗುವಂಗೆ ಕಾಣಿಸ್ತದೆ. ದೊಡ್ಡವರು ನಕ್ಕರೆ ಸುಮ್ಮನೆ ಮೇಲಿನ ಏನ್ರಿ ಚೆನ್ನಾಗಿದ್ದೀರಾ ಅಂತ, ಒಳಗಡೆ ಮನೆ ಹಾಳ ಬಂದ ಅಂತ ಅಂತಿರ್ತಾರೆ. ಮನಸ್ಸಿನ ಒಳಗಡೆ ಬೇಗುದಿ, ಮೇಲೆ ಮುಗುಳ್ನಗೆ. ಇದು ತೋರಿಕೆಯ ನಗೆ, ಇದಲ್ಲ ನಿಜವಾದ ನಗು. ನಮ್ಮ ಒಳಗಡೆಯಿಂದ ಬರಬೇಕಾದ್ರೆ ಹಿಂದೆ ನಮ್ಮ ಕರ್ನಾಟಕದ ಕವಿಗಳು ಹೇಳಿದ್ರು, ನಗಿಸುವುದು ಅತಿಶಯದ ಧರ್ಮ ಅಂತ ಹೇಳಿದೆ. ಅತಿಶಯದ ಧರ್ಮ ಏನು? ನಗಿಸುತ್ತಾ ಇರುವುದು ಅತಿಶಯದ ಧರ್ಮ ಅಂತ. ಈಗ ಇವತ್ತು ಮುಗುಳ್ನಗೆ ಧ್ಯಾನವನ್ನು ಮಾಡೋಣ. ಕಣ್ಣುಗಳನ್ನ ಮುಚ್ಕೊಳ್ಳೋಣ. ಶರೀರವನ್ನು ಸ್ಥಿರವಾಗಿಟ್ಕೊಳ್ಳಿ. ಬೆನ್ನೆಲುಬು ನೇರವಾಗಿರಲಿ. ನಿಮ್ಮ ತೋಳುಗಳನ್ನು ಸಡಿಲಬಿಡಿ. ಈಗ ನಿಮ್ಮ ಮುಖದಲ್ಲಿ ಒಂದು ಮುಗುಳ್ನಗೆ ಇರಲಿ. ತೋರಿಕೆ ನೆಗೆ ಇದ್ದರೂ ಏನು ತೊಂದರೆ ಇಲ್ಲ, ಇರಲಿ. ತೋರಿಕೆ ನೆಗೆಯೇ ಇರಲಿ, ಮುಗುಳ್ನಗೆ ಮುಖದಲ್ಲಿ ಇರಲಿ, ಮೂಡಿ ಬರಲಿ. ಈಗೇನಾಗ್ತಾ ಇದೆ, ಮುಖದಲ್ಲಿ ಮುಗುಳ್ನಗೆ ಬಂದ ಕೂಡಲೇ ಮುಖದಲ್ಲಿರ್ತಕ್ಕಂಥ ಸ್ನಾಯುಗಳು, ಮಾಂಸಖಂಡಗಳು, ನರಗಳು ಎಲ್ಲವೂ ಸಡಿಲಗೊಳ್ಳುತ್ತಾ ಇದೆ. ಅಲ್ಲಿರುವ ಒತ್ತಡ ನಮಗೇ ಗೊತ್ತಿಲ್ಲದಿರೋ ಹಾಗೆ ದೂರ ಆಗ್ತಾ ಇದೆ. ಅದನ್ನು ಆಗಲಿಕ್ಕೆ ಬಿಡಿ. ಮುಖದಲ್ಲಿ ಮುಗುಳ್ನಗೆ ಇರಲಿ. ಸ್ಥಿರವಾಗಿ ಕೂತಿದ್ದೀರಾ? ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಉಸಿರು ಬಿಡುತ್ತಿದ್ದ ಹಾಗೆ ಶರೀರವನ್ನು ಮತ್ತೆ ಸಡಿಲಿಸಿ. ಮತ್ತೊಮ್ಮೆ ಸಾಧಾರಣವಾಗಿ ಉಸಿರನ್ನು ತೆಗೆದುಕೊಳ್ಳಿ. ತುಂಬ ಬಲ ಪ್ರಯೋಗ ಮಾಡುವುದೇ ಬೇಡ. ಮತ್ತೆ ಆ ಉಸಿರನ್ನು ನಿಧಾನಕ್ಕೆ ಬಿಡುತ್ತಿದ್ದ ಹಾಗೆ ಹೆಗಲನ್ನು, ಕೈಗಳನ್ನು ಸಡಿಲಬಿಡಿ. ಶರೀರವು ಸ್ಥಿರವಾಗಿದೆ. ಮುಖದಲ್ಲಿ ಮುಗುಳ್ನಗೆ ಮೂಡಿ ಬಂದಿದೆ. ನೀವು ಸ್ಥಿರವಾಗಿ ಈಗ ಕುಳಿತಿದ್ದೀರಾ. ಮನಸ್ಸು ಎಲ್ಲಿ ಬೇಕಾದರೆ ಹೋಗಲಿ, ಬಿಟ್ಟುಬಿಡಿ. ನಾಲ್ಕು ದಿಶೆಯಲ್ಲಿ ಮನಸ್ಸು ಹರಡಲಿ, ಹಬ್ಬಲಿ, ಹೋಗಲಿ. ಅದರ ಬಗ್ಗೆ ಕಾಳಜಿ ವಹಿಸುವುದೇ ಬೇಡ. ಶರೀರ ಈಗ ಸ್ಥಿರವಾಗಿರಲಿ. ಮುಖದಲ್ಲಿ ಮುಗುಳ್ನಗೆ ಇರಲಿ. ನಾವು ವಿಶ್ರಾಮ ಮಾಡುತ್ತಾ ಕೂತಿದ್ದೇವೆ. ಇಷ್ಟು ಸಾಕು. ಈಗೊಮ್ಮೆ ಆಳವಾದ ಉಸಿರನ್ನು ತೆಗೆದುಕೊಂಡು ಓಂಕಾರದ ಧ್ವನಿಯನ್ನು ಮಾಡೋಣ. ಆ ಧ್ವನಿಯೊಂದಿಗೆ ಶರೀರದ ಕಣಕಣದಲ್ಲಿ ಆ ಧ್ವನಿ ಹೊಕ್ಕುವಂತೆ ಭಾವಿಸೋಣ.
ಓಂಕಾರದ ತರಂಗವು ನಮ್ಮ ಶರೀರದ ಕಣ ಕಣವನ್ನು ಶುದ್ಧಗೊಳಿಸುತ್ತಾ ಇದೆ ಅಂತ ಭಾವಿಸಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ. ಓ ಉಸಿರಿನ ಗತಿಯಲ್ಲಿ ಈಗಾಗಲೇ ವ್ಯತ್ಯಾಸ ಆಗುತ್ತಾ ಇದೆ. ಆಗಲಿ ಮತ್ತೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳೋಣ. ಓ ಈಗ ನಮ್ಮ ಗಮನವನ್ನು ನಾವು ನಮ್ಮ ಮಸ್ತಿಷ್ಕದ ಕಡೆ ಹರಿಸೋಣ, ಮೆದುಳಿನ ಕಡೆಗೆ ಹರಿಸೋಣ. ನಮ್ಮ ಮೆದುಳಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಕೋಶಗಳಿದೆ. ಚಿಕ್ಕ ಪುಟ್ಟ ಕೋಶಗಳು ಈ ಮೆದುಳಿನಲ್ಲಿವೆ. ಆ ಮೆದುಳಿನ ಕಡೆ ನಿಮ್ಮ ಗಮನವನ್ನು ಹರಿಸಿ ಮತ್ತೊಮ್ಮೆ ದೀರ್ಘ ಉಸಿರನ್ನು ತೆಗೆದುಕೊಂಡು ಮುಗುಳ್ನಗುತ್ತಿದ್ದ ಹಾಗೆ ಆ ಉಸಿರನ್ನು ಬಿಡೋಣ. ನಿಮ್ಮ ಮೆದುಳಿನ ಕಣ ಕಣವು ನಗುವ ಹಾಗೆ ಭಾವಿಸಿ ವಿಶ್ರಾಮ ಮಾಡಿ. ಮೆದುಳು ಅರಳಲಿ, ವಿಕಸಿತಗೊಳ್ಳಲಿ, ನಗು ನಗುತ್ತಾ ಇರಲಿ. ನಿಮ್ಮ ಹಣೆಯಲ್ಲೂ ನಗುವಿದೆ ಅಂತ ಭಾವಿಸಿ ಆ ನಗುವು ನಮ್ಮ ಶರೀರದ ಒಳಗೆ ಹೋಗುತ್ತಾ ಇದೆ, ಆಳಕ್ಕೆ ಇಳಿಯುತ್ತಿದೆ ಅಂತ ಭಾವಿಸೋಣ. ಶರೀರದ ಮಧ್ಯಭಾಗವು ಸಹ ನಗುತ್ತಾ ಇದೆಯೇನೋ ಅಂತ ಭಾವನೆ ಇರಲಿ. ನಗುವು ನಿಧಾನವಾಗಿ ಒಳಗೆ ಇಳಿಯುತ್ತಿದೆ. ಎಣ್ಣೆ ಅಥವಾ ಜೇನು ತುಪ್ಪವು ಹೇಗೆ ನಿಧಾನವಾಗಿ ಹರಿಯುತ್ತದೋ ಇಳಿಯುತ್ತದೋ ಹಾಗೆ ನಮ್ಮ ಮನಸ್ಸನ್ನು ಮೆದುಳಿನ ಒಳಹೊಕ್ಕು ನಿಮ್ಮ ಗಮನವನ್ನು ತಲೆಯ ಹಿಂಭಾಗಕ್ಕೆ ತೆಗೆದುಕೊಂಡು ಬನ್ನಿ. ತಲೆಯ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಡಿಗಳು, ಧಮನಿಗಳು ಒಂದೊಂದು ಕಣವು ನಗುತ್ತಿರುವ ಹಾಗೆ ಭಾವಿಸಿ ಕೂತ್ಕೊಳ್ಳಿ. ಆ ಮುಗುಳ್ನಗೆ ಕುತ್ತಿಗೆಯ ಮೇಲೆ ಇಳಿಯುತ್ತಿರುವ ಹಾಗೆ ನಿಧಾನವಾಗಿ ಕುತ್ತಿಗೆಯು ವಿಕಸಿತವಾಗಲಿ, ಕಣ ಕಣವು ಅಲ್ಲಿ ವಿಶ್ರಾಮವನ್ನು ಹೊಂದಲಿ, ವಿಕಸಿತವಾಗಲಿ, ಮುಗುಳ್ನಗುವಲಿ. ಹಬ್ಬಲಿ, ಹರಡಲಿ ನಮ್ಮ ಮನಸ್ಸು. ಗಂಟಲಿನ ಹಿಂಭಾಗದಿಂದ ಈಗ ಗಂಟಲಿನ ಮುಂಭಾಗಕ್ಕೆ ಹರಿಯಲಿ ನಮ್ಮ ಗಮನ.
ಇಡೀ ಕಂಠ ಅಥವಾ ಗಂಟಲು ನಗುತ್ತಾ ಇದೆಯೇನೋ, ಅಲ್ಲಿರುವ ಒಂದೊಂದು ಕಣವು ಅರಳುತ್ತಾ ಇದೆ, ವಿಕಸನಗೊಳ್ಳುತ್ತಾ ಇದೆ, ಹಾಗೆ ನಗುತ್ತಾ ಇದೆ ಅಂತ ಭಾವಿಸೋಣ. ಈ ಮುಗುಳ್ನಗೆಯು ಮತ್ತೆ ಕೆಳಗಿಳಿಯಲಿ. ನಮ್ಮ ತೋಳುಗಳು ಹಾಗೂ ಎದೆಗಳಲ್ಲೂ ಈ ಮುಗುಳ್ನಗೆ ಹರಡುತ್ತಾ ಬರಲಿ. ಅದು ತನ್ನಷ್ಟಕ್ಕೆ ತಾನೇ ಆಗತ್ತೆ, ನಿಧಾನವಾಗಿ ಆಗಲಿ ಬಿಡಿ. ಏನೂ ಕಾಳಜಿ ಇಲ್ಲ, ಎಲ್ಲೂ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ವಿಶ್ರಾಮ ಮಾಡಬೇಕಷ್ಟೆ. ವಿಶ್ರಾಮವನ್ನು ಹೊಂದೋಣ. ಈಗ ಶರೀರ ಸ್ಥಿರವಾಗಿದೆ, ಇದು ಸತ್ಯ. ಉಸಿರಾಟ ಮೆಲ್ಲಗೆ ನಡೆದಿದೆ. ಮನಸ್ಸು ಸ್ವಲ್ಪ ಮಟ್ಟಿಗೆ ಶಾಂತವಾಗಲಿಕ್ಕೆ ಹೊರಟಿದೆ. ಮನಸ್ಸು ಶಾಂತವಾಗ್ತಾ ಬರ್ತಾ ಇದೆ, ಆಗಲಿ ಬಿಡಿ. ನಾವು ಏನೂ ಮಾಡುವುದು ಬೇಡ. ಬರೀ ಮುಗುಳ್ನಗೆಯ ತಂಪನ್ನು, ಆ ಕಂಪು ತಂಪು ನಿಧಾನವಾಗಿ ಶರೀರದ ಒಳಗೆ ಇಳಿಯುತ್ತಿದೆ. ಶರೀರದ ಕಣ ಕಣವು ಇಂಪನ್ನು ತಂಪನ್ನು ಹೊಂದಿ ಮುಗುಳ್ನಗೆಯುತ್ತಾ ಇದೆ ಎಂದು ಭಾವಿಸೋಣ. ಆ ಮುಗುಳ್ನಗೆ ಹಾಗೆಯೇ ನಿಮ್ಮ ಹೃದಯದೊಳಗೆ ಹೋಗಲಿ. ನಿಮ್ಮ ಹೃದಯವೂ ಮುಗುಳ್ನಗುತ್ತಾ ಇರ್ತೀಯೋನೋ ಅನ್ನೋ ಹಾಗೆ ಕೂತ್ಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ಉಸಿರು ಬಿಡ್ತಿದ್ದ ಹಾಗೆ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಒತ್ತಡಗಳು ಹೊರಗೆ ಹೋಗ್ಬಿಟ್ಟಿದೆ ಎಂದು ಭಾವಿಸೋಣ. ಇದ್ದಂಗೆ ಕಂಡ್ರೆ ಇರಲಿ, ಅದನ್ನು ಆಲಿಂಗನ ಮಾಡೋಣ, ಸ್ವೀಕರಿಸೋಣ. ಮುಗುಳ್ನಗೆಯ ಪ್ರವಾಹ ಶರೀರದ ಒಳಗೆ ಹರಿದಿದೆ, ಅದಕ್ಕೆ ಅವರೋಧ ಮಾಡೋದು ಬೇಡ, ಹರಿಯಲಿ ಬಿಡಿ. ನಿಮ್ಮ ಎದೆಯಿಂದ ಈಗ ಹೊಟ್ಟೆ, ಹೊಕ್ಕಳು, ಕಾಲ್ಗಳು, ಇಡೀ ಶರೀರವನ್ನು ಮುಗುಳ್ನಗೆ ತೊಯ್ದಿದೆ, ಮಿಂದಿದ್ದೀವಿ ಅದರಲ್ಲಿ. ಅದು ಹರಡ್ತಾ ಇದೆ. ನಾವು ಏನೂ ಮಾಡಬೇಕಾಗಿಲ್ಲ. ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಮಾಡೋಣ. ಇಡೀ ಶರೀರ ಸ್ಥಿರವಾಗಿದೆ, ವಿಶ್ರಾಮ ಹೊಂದುತ್ತಿದೆ, ಅರಳುತ್ತಿದೆ, ಮುಗುಳ್ನಗುತ್ತಿದೆ. ಹಾಗೇ ಇರೋಣ, ಹಾಗೆ. ಓಂ ಶಾಂತಿ ಶಾಂತಿ
ಶಾಂತಿ. ನಿಧಾನವಾಗಿ ಶರೀರ ಹಾಗೂ ಪರಿಸರದ ಬಗ್ಗೆ ಎಚ್ಚರಗೊಳ್ಳುತ್ತಾ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ ಮುಗುಳ್ನಗೆಯೊಂದಿಗೆ. ಹಾಗೇ ನಗುತ್ತಾ ನಗುತ್ತಾ ಉಸಿರನ್ನು ಹೊರಗೆ ಬಿಡೋಣ. ಮತ್ತೆ ನಿಧಾನವಾಗಿ ಕಣ್ಗಳನ್ನು ತೆರೆಯಬಹುದು. ಚೆನ್ನಾಗಿತ್ತಲ್ಲ? ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಚೆನ್ನಾಗಿ ಅನುಭವಕ್ಕೆ ಬರ್ತದೆ. ನಮ್ಮ ಇಡೀ ಶರೀರ ಹೇಗೆ ಮಗುವಾಗಿದ್ದಾಗ ಹೇಗೆ ನಾವು ನಗ್ತಾ ಇದ್ದು, ಕುಲುಕಿ ಕುಲುಕಿ ನಗ್ತಾ ಇದ್ದು, ಹಾಗೆ ಮೈಯೆಲ್ಲ ಮುಗುಳ್ನಗೆ ಮೂಡಿರ್ತಾ ಇತ್ತು. ಯೋಗ ಅಂದರೆ ಅದೇ. ಯೋಗ ಅಂದರೆ ಮತ್ತೆ ಶಿಶುವಿನ ಹಾಗೆ ಮುಗ್ಧ ಮನಸ್ಸು, ಶುದ್ಧ ಮನಸ್ಸಿಗೆ ಮರಳಿ ಬರೋದು. ಯಾಕೆ ನಮ್ಮಿಂದ ಇದು ಯಾವತ್ತೂ ದೂರವಾಗಿಲ್ಲ. ಕೆಂಡವನ್ನು ಬೂದಿ ಮುಚ್ಚಿದ ಹಾಗೆ ಮುಚ್ಚಿಕೊಂಡಿದೆ ಅಷ್ಟೇ. ಧ್ಯಾನದಿಂದ ಬೂದಿ ಹಾರ್ತದೆ, ಕೆಂಡ ಮತ್ತೆ ಪ್ರಕಾಶಕ್ಕೆ ಬರ್ತದೆ. ಹಾಗೆ ನಮ್ಮ ನಿಜವಾದ ಸ್ವರೂಪ, ಪ್ರಸನ್ನತೆ, ಮುಗ್ಧತೆ, ಸರಳತೆ ಎಲ್ಲವೂ ಮೇಲ್ ಬರ್ತದೆ. ಖಂಡಿತ ಧ್ಯಾನ ಮಾಡಿ.